ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಲಾಸ್ಟ್ ವಿಡಿಯೋದಲ್ಲಿ ಪ್ರಿನ್ಸೆಸ್ ಕಟಿಂಗ್ ಯಾವ ರೀತಿ ಮೆಷರ್ಮೆಂಟ್ ತೊಗೊಳ್ಳೋದು ಮತ್ತು ಕಟ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಪ್ರಿನ್ಸೆಸ್ ಕಟಿಂಗು ಫ್ರಂಟ್ ಪಾರ್ಟ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಬಿಗಿನರ್ಸ್ ಯಾರ್ಯಾರು ಇದ್ದೀರಾ ಈ ಒಂದು ಟ್ರಿಕ್ನ ಫಾಲೋ ಮಾಡ್ಕೊಳ್ಳಿ. ಪ್ರಿನ್ಸೆಸ್ ಕಟ್ಟಿಂಗಲ್ಲಿ ನಾವು ಫ್ರಂಟನ್ನು 2 ಭಾಗವಾಗಿ ಕಟ್ ಮಾಡ್ಕೊತೀವಿ. ಆದರೆ ಕಟ್ ಮಾಡಿದ್ಮೇಲೆ ಮೇನ್ ಫ್ಯಾಬ್ರಿಕ್ಗೆ ಇಟ್ಕೊಂಡು ಗುಂಪಿನ ಹಾಕೊಂಡು ಸ್ಟಿಚ್ ಮಾಡೋ ಟೈಮಲ್ಲಿ ಯಾವ್ದ್ರ ಪಕ್ಕ ಯಾವ್ದು ಬರಬೇಕು ಅನ್ನೋದು ಕನ್ಫ್ಯೂಷನ್ ಆಗೋಗ್ಬಿಡತ್ತೆ. ಸೊ ಆ ಟೈಮಲ್ಲಿ ನೀವೇನು ಮಾಡಿ ಅಂದರೆ, ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ಅಲ್ಲ, ಆ ರೀತಿ ಒಂದು ಪೀಸ್ ಮೇಲೆ ಒಂದು ನಮ್ಮದು ಏನು ಕತ್ ಪಾರ್ಟು ಸೆಂಟರ್ ಪಾರ್ಟ್ ಬರುತ್ತಲ್ಲ ಅದ್ರ ಪಕ್ಕ ನಮ್ಮದು ಕಂಗ್ಳು ಕೆಳಗಡೆ ಬರೋ ಪಾರ್ಟ್ಗೆ 1 1 ಅಂತ ಬರ್ಕೊಳ್ಳಿ. ಆ ನಂತರ ಉಲ್ಟಾ ತಿರುಗಿಸ್ಕೊಂಡು ಅದ್ರ ಹಿಂದ್ಗಡೆ ಪಾರ್ಟ್ಗೆ 2 ನಿಮ್ಮ ರೆಫರೆನ್ಸು ಎ ಬಿ ಏನಾದರೂ ಬರ್ಕೊಬೋದು, XYZ ಏನಾದರೂ ಬರ್ಕೊಳ್ಳಿ. ಬಟ್ ಈ ರೀತಿ 2 ಪಾರ್ಟ್ಗೂ ಒಂದೊಂದೇ ಲೆಟರ್ನ ಇಟ್ಕೊಂಡು ಬರ್ಕೊಂಬಿಡಿ. ಅದು ನಿಮ್ಮ ಗುರುತುಗೋಸ್ಕರ. ಒಂದು ನಮಗೆ 2 ಅಕ್ಷರಗಳು ಫ್ರಂಟಿಂದ ಕಾಣಿಸ್ಬೇಕು, ಇಲ್ಲ 2 ಅಕ್ಷರಗಳು ಹಿಂದಕ್ಕೆ ಹೋಗಬೇಕು. ಅದನ್ನು ಆ ಟ್ರಿಕ್ನ ಮೈಂಡಲ್ಲಿ ಇಟ್ಕೊಂಡು ಫಾಲೋ ಮಾಡ್ಕೊಳ್ಳಿ. ನಿಮಗೆ ಆವಾಗ ಆ ಟ್ರಿಕ್ ವರ್ಕ್ ಆಗುತ್ತೆ. ನೋಡಿ 2 2 ಅನ್ನೋದನ್ನು 2 ಪಕ್ಕ ಪಕ್ಕ ಇಟ್ಟಾಗ ಅದೇನಾಗುತ್ತೆ, ಕರೆಕ್ಟಾಗಿ ನ್ಯಾಚ್ ಟು ನ್ಯಾಚ್ ಬರುತ್ತೆ. ಇಲ್ಲ 1 1 ಅನ್ನೋದನ್ನು ಪಕ್ಕ ಪಕ್ಕ ಇಟ್ಟಾಗ 2 ಕಾಣಿಸೋ ಥರ ಇಟ್ಕೊಂಡಿದ್ದೀನಿ. ಸೊ ಆವಾಗ ಅದು ಕರೆಕ್ಟ್ ಆಗುತ್ತೆ. ನೋಡಿ ಈ ರೀತಿ 2 ಪಕ್ಕ ಪಕ್ಕ ಇಟ್ಕೊಂಡ್ರೂ ಕರೆಕ್ಟಾಗಿ ಒಂದು ನೋಡೋ ಥರ ಇರಬೇಕು, ಇಲ್ಲ ಅಂದರೆ ಅದು ಉಲ್ಟಾ ಆಗಿರಬೇಕು. ಈ ರೀತಿ ಲೈನಿಂಗ್ನ ಕರೆಕ್ಟಾಗಿ ಇಟ್ಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ನಾವು ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡಿಕೊಂಡ್ರೆ ನಮ್ಮದು ಫ್ರಂಟು ಎಲ್ಲೂ ಮಿಸ್ ಆಗದೆ ಕರೆಕ್ಟಾಗಿ ಬರುತ್ತೆ. ಬಿಗಿನರ್ಸ್ಗಳು ಈ ಪ್ರಾಬ್ಲಮ್ನ ತುಂಬಾ ಫೇಸ್ ಮಾಡ್ತಿರ್ತಾರೆ. ಸೊ ಅವ್ರಿಗೋಸ್ಕರ ಈ ವಿಡಿಯೋನ ತಂದಿದ್ದೆ. ಗೊತ್ತಿರೋರಿಗೆ ಈ ವಿಡಿಯೋ ಬೋರಿಂಗ್ ಅಂತ ಅನ್ನಿಸ್ಬೋದು, ಬಟ್ ಬಿಗಿನರ್ಸ್ಗಾಗಿ ಈ ವಿಡಿಯೋ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಹೆಚ್ಚಿನ ವೀಡಿಯೋಸ್ಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.